ಕೂಡ ನಮ್ಮ ದೇಹ ಶುದ್ಧಿಗಾಗಿ, ಆತ್ಮಶುದ್ಧಿಗಾಗಿ ನಾವು ಮಾಡುವ ಕಾರ್ಯಕ್ರಮಗಳು ಒಂದು ಯೋಗ್ಯವಾದ ರೀತಿಯಲ್ಲಿ ನಡೆಯುವಂತಹ ಹಿನ್ನೆಲೆಯಲ್ಲಿ ಅತಪ್ತತನೂರ್ ನತದಾನೋ ಅಸ್ತುತೆ ಅಂತಕ್ಕಂತಹ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಅವಶ್ಯವಾಗಿ ತಪ್ತಮುದ್ರಾ ಧಾರಣೆ ಅನ್ನತಕ್ಕಂಥದ್ದು ಮನುಷ್ಯರಿಗೆ ವಿಹಿತವಾದಂತಹ ಕರ್ತವ್ಯ, ಅದರಲ್ಲೂ ವೈಷ್ಣವರಿಗೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ವಿಹಿತರಾಗಿರ್ತಕ್ಕಂಥ ನಮ್ಮ ಮನೆತನದ ಗುರುಗಳಂತ ಯಾರಿದ್ದಾರೋ ಅವರ ಹತ್ರ ಹೋಗಿ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ದೇಹ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಒಂದು ವೇಳೆ ಚಾತುರ್ಮಾಸ್ಯ ವ್ರತ ಗ್ರಹಣದ ಪೂರ್ವದಲ್ಲಿ ನಮಗೆ ನಮ್ಮ ಗುರುಗಳು ಸಿಗದೇ ಇದ್ದಾಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಯಾವಾಗ ಗುರುಗಳು ಸಿಗ್ತಾರೋ ಆವಾಗ ನಮ್ಮ ಎರಡೂ ಭುಜಗಳಿಗೂ ಕೂಡ ಮುದ್ರೆಯನ್ನು ಮಾಡಿಸಿಕೊಂಡು ನಮ್ಮ ದೇಹದ ಪವಿತ್ರತೆಯನ್ನು ಮಾಡಿಕೊಳ್ಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಮಾತು. ಆದ್ರಿಂದ ವೀರ ವೈಷ್ಣವ ಗುರುವ ಸೇರಿ ಸಂತಪ್ತ ಸುದರ್ಶನ ಶಂಕವ ಧಾರಣವನ್ನು ಭುಜಯುಗದೊಳು ಮಾಡಿ ಮುರಾರಿಯ ಮಂತ್ರವ ಅವನಿಂದಲೇ ಕೇಳಿ ಓರಂತೆ ಜಪಿಸುತ್ತೀರೋ ಅನ್ನುವಂತ ವಾಜರಾಜರ ಮಾತೇನು ಹೇಳ್ತಾ ಇದೆ ಅಂತಂದ್ರೆ, ನಾವು ವೀರ ವೈಷ್ಣವ ಗುರುಗಳನ್ನೇ ಆಶ್ರಯಿಸಿಕೊಂಡು ಅವರಿಂದ ಮಂತ್ರೋಪದೇಶವನ್ನು ಪಡೆದು ಸಪ್ತಮುದ್ರಾಧಾರಣೆಗಳನ್ನು ಮಾಡಿಸಿಕೊಂಡಾಗ ನಮಗೆ ವೈಷ್ಣವತ್ವ ಅನ್ನತಕ್ಕಂಥದ್ದು ಸ್ಥಿರವಾಗ್ತದೆ. ಒಮ್ಮೆ ಜೀವನದಲ್ಲಿ ಹಾಕೊಂಡ್ರೆ ಸಾಕಲ್ಲ ಅನ್ನುವಂತ ಒಂದು ಮತ ಇದೆ. ಒಮ್ಮೆ ಜೀವನದಲ್ಲಿ ಸಪ್ತಮುದ್ರೆಯನ್ನು ಹಾಕೊಂಡ್ರೆ ಸಾಕು ಅನ್ನುವಂತ ಒಂದು ಮತವೂ ಇದೆ. ನಮ್ಮ ಆಚಾರ್ಯರು ಹಾಗೆ ಹೇಳಿಲ್ಲ. ಪ್ರತಿ ವರ್ಷವೂ ಕೂಡ ರಿನ್ಯೂವಲ್ ಆಗ್ಬೇಕು. ನಮ್ಮ ದೇಹದ ಶುದ್ಧತೆ ಅನ್ನತಕ್ಕಂಥದ್ದು ಮತ್ತು ರಿನ್ಯೂವಲ್ ಆಗ್ಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳು ಬಂದಾಗ ಅವಶ್ಯವಾಗಿ ಮುದ್ರಾಧಾರಣೆಯನ್ನು ಮಾಡಿಕೊಂಡು ನಮ್ಮ ದೇಹ ಶುದ್ಧತೆಯನ್ನು ಮಾಡಿಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ರಾಯಚೂರು ಜನರಿಗೆ ಒಂದು ಸೌಭಾಗ್ಯ ಏನಪ್ಪಾ ಅಂದ್ರೆ, ಮಂತ್ರಾಲಯ ಕೂಗಳತೆಯಲ್ಲಿ ಮಂತ್ರಾಲಯ ಇದೆ. ಹಾಗಾಗಿ ಸ್ವಾಮಿಗಳು ಬರ್ತಾನೆ ಇರ್ತಾರೆ. ಅದು ರಾಯಚೂರು ಜನರಿಗೆ ಒಂದು ಸೌಭಾಗ್ಯ. ಬೇರೆ ಜನರಿಗೆ ಆಗ್ತದೆ ಅಂತ ಹೇಳಕ್ ಆಗುದಿಲ್ಲ. ಬೇರೆ ಊರಿನವರಿಗೆ ಉದಾಹರಣೆಗೆ ಈ ಬಾರಿ ಒಂದು ವಿಶೇಷತೆ ರಾಯಚೂರಿನಲ್ಲಿ ಏನಂದ್ರೆ, ಬರೇ ರಾಯಚೂರು ಜನರಿಗೆ ಮೀಸಲಾಗಿಲ್ಲ. ಇದು ಸುತ್ತಮುತ್ತಲಿನ 8 ತಾಲೂಕಿನ ಜನರು ಕೂಡ ರಾಯಚೂರಿಗೆ ಇವತ್ತು ಬಂದಾರೆ. ಯಾಕೆಂದ್ರೆ ಗುರುಗಳು ನಮಗೆ ಅಪರೂಪ ಸಿಗೋದು ಹಾಗೆ ಅಂತ. ಆವತ್ತ ಇಲ್ಲಿ ಇವತ್ತು ಬರದೇ ಇದ್ದವರು ನಿರಾಶೆ ಆಗೋದು ಬೇಡ. ನಾಳೆಯಿಂದ 48 ದಿನಗಳ ಕಾಲ ಮಂತ್ರಾಲಯದಲ್ಲಿ ಚಾತುರ್ಮಾಸ್ಯ ವ್ರತಕ್ಕೆ ನೀರು ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಬರೋದ್ರಿಂದ ನದಿ ಸ್ನಾನ, ರಾಯರ ಮೂಲ ಬೃಂದಾವನ ದರ್ಶನ, ಹಿತಯತಿಗಳ ಬೃಂದಾವನ ದರ್ಶನ, ಗುರುಗಳ ದರ್ಶನ, ಮುದ್ರಾಧಾರಣೆ, ಅವರ ತತ್ವೋಪದೇಶ ಸ್ವೀಕಾರ ಮಾಡೋದು, ಮೂಲರಾಮದೇವರ ದರ್ಶನ, ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಸಿಗತಕ್ಕಂಥ ಒಂದು ಹೆಗ್ಗುರಿ. ಅದನ್ನೆಲ್ಲವನ್ನು ಕೂಡ ಒಂದು ಪಡಿಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ನಾವು ಖಂಡಿತವಾಗಿಯೂ ಪಡೆಯೋಣ. ನಾವು ರಾಯಚೂರಿಗೆ ಬಂದಿಲ್ಲ ಅನ್ನುವಂತ ನಿರಾಶೆ ಮಾಡ್ಕೊಳ್ಳೋದು ಬೇಡ. ರಾಯಚೂರು ಜನರು ಕೂಡ ಇವತ್ತು ಮುದ್ರಾಧಾರಣೆ ಆಯ್ತು, ನಾವು ಚಾತುರ್ಮಾಸ್ಯಕ್ಕೆ ಹೋಗೋದು ಬೇಡ ಅಂತಲ್ಲ. ಪ್ರತಿ ವರ್ಷವೂ ಒಂದು ಪದ್ಧತಿ ಮಾಡ್ಕೊಂಡಿದ್ದಾರೆ ರಾಯಚೂರಿನವರು. 100 ಜನ ಚಾತುರ್ಮಾಸ್ಯದಲ್ಲಿ ಮಂತ್ರಾಲಯಕ್ಕೆ ಬಂದು ವಿಶೇಷವಾಗಿ ರಾಮದೇವರ ಪೂಜೆ, ದರ್ಶನ, ಗುರುಗಳ ಪಾದ ಪೂಜೆ ಇತ್ಯಾದಿಗಳನ್ನು ಮಾಡುವ ಒಂದು ಕ್ರಮ ನಮ್ಮ ಮಠಾಧಿಕಾರಿಗಳು ಆನಂದಾಚಾರ್ಯ ಹೇಳಿದ್ರು. ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಜನ. ಬಹಳ ಸಂತೋಷ. ಖಂಡಿತವಾಗಿಯೂ ಬರ್ರಿ. ಸ್ವಾಮಿಗಳು ಮುಕ್ತವಾಗಿ ನಿಮಗೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡ್ತಾರೆ. ಹೋದ ವರ್ಷ ನೀವು ನೋಡಿರ್ಬೋದು, ಇಡೀ ಮಠ ತುಂಬಿತ್ತು. ಆದ್ರೂ ಕೂಡ ಗುರುರಾಜಾಂಗಣದಲ್ಲಿ ನಿಮಗೋಸ್ಕರ ಬಂದು ಪ್ರತ್ಯೇಕವಾಗಿ ಮುದ್ರಾಧಾರಣೆ, ಪಾದಪೂಜೆ ಎಲ್ಲವನ್ನು ಮಾಡಿದ್ದು ಉಂಟು. ಆದ್ರಿಂದ ಈ ಬಾರಿಯೂ ಕೂಡ ಹಾಗೆ ನಡೀತದೆ. ಯಾವುದು ಯೋಚನೆ ಮಾಡಬೇಕಾದಂತ ಅಗತ್ಯತೆ ಇಲ್ಲ. ಎಲ್ಲ ವ್ಯವಸ್ಥಿತವಾಗಿ ನಡೀತದೆ. ಖಂಡಿತವಾಗಿಯೂ ಬರ್ರಿ. ಅದರ ಜೊತೆಗೆ ಮಠಾಧಿಕಾರಿಗಳ ಆನಂದಾಚಾರ್ಯರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಇವೆಲ್ಲವೂ ಕೂಡ ಯಥಾವತ್ತಾಗಿ ಮಠದ ಶಿಷ್ಯರುಗಳು, ಭಕ್ತರುಗಳು ನಡೆಸುವಂತೆ ಶ್ರೀಪಾದಂಗಳವರ ಆದೇಶವಾಗಿದೆ. ಅದರಂತೆ ಮಾಡ್ರಿ. ಯಾಕಂದ್ರೆ ನನ್ನ ಮಾತಿಗೆ ನೀವು ಕೂತವರಲ್ಲ, ಗುರುಗಳ ಅಮೃತೋಪದೇಶ ಕೇಳ್ಬೇಕು. ನಾನು ಮಾತಾಡ್ತಾನೆ ಇರ್ತೀನಿ ತೋಣಿಯ ಪ್ರಯತ್ನ ಹಾಗಲ್ಲ. ಅವ್ರ ಉಪದೇಶವನ್ನ ಪಾನ ಮಾಡಿ ನಾವೆಲ್ಲರೂ ಕೂಡ ಪುನೀತರಾಗೋಣ ಎಂಬುದಾಗಿ ಹೇಳ್ತಾ ಗುರುಗಳ ಅನುಗ್ರಹ ಸಂದೇಶ ಕೊಡ್ತಾರೆ. ನಾವೆಲ್ಲರೂ ಕೂಡ ಶಾಂತಿತ್ರ ಕೂತ್ಕೊಳ್ಬೇಕಾಗಿ ವಿನಂತಿಸ್ತಾ, ಒಂದು ಸೂಚನೆ ಏನಪ್ಪಾ ಅಂತಂದ್ರೆ, ಈಗಾಗಲೇ ಯಾರ್ಯಾರು ಎಲ್ಲಿ ಇರಬೇಕು ಅನ್ನುವ ವ್ಯವಸ್ಥೆ ಮಾಡಿದ್ದಾರೆ. ಈ ಸರ್ತಿ ತುಂಬಾ ಪರಿಶ್ರಮ ಪಟ್ಟು ಸ್ವಯಂ ಸೇವಕರು, ಮಠದ ವ್ಯವಸ್ಥಾಪಕರು ಮತ್ತು ಮಠಾಧಿಕಾರಿಗಳು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಹೊಂದಿಕೆ ಆದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ. ನೋಡ್ರಿ, ಈ ಭಾಗದಲ್ಲಿ ವಯೋವೃದ್ಧರಿಗೆ ಚೇರ್ಗಳು ಹಾಕಿದ್ದಾರೆ. ಅವ್ರಿಗೆ ಎದ್ದು ಓಡಾಡಕ್ ಆಗೋಲ್ಲ ಅಂತ ಸ್ವಾಮಿಗಳು ಅಲ್ಲೇ ಹೋಗಿ ಮುದ್ರೆ ಹಾಕ್ತಾರೆ. ಏನು ಯೋಚನೆ ಮಾಡಬೇಕಾದಂತ ಅಗತ್ಯತೆ ಇಲ್ಲ. ಈ ಎಲ್ಲ ವ್ಯವಸ್ಥೆಯನ್ನ ನಾವು ಪಾಲನೆ ಮಾಡಿದ್ರೆ ಸುರಕ್ಷಿತವಾಗಿ ಮುದ್ರಾಧಾರಣೆ ಆಗ್ತಾ ಇರತಕ್ಕಂಥ ಸೂಚನೆಯನ್ನು ಕೂಡ ಕೊಡ್ತಾ
ಸ್ವಾಮಿಗಳ ಸಂದೇಶ ಮುಗಿದ ಮೇಲೆ ಎಲ್ಲರೂ ನಿಗದಿತ ಸ್ಥಳದಲ್ಲಿ ಇದ್ದು ಮುದ್ರಾಧಾರಣೆಯನ್ನು ಸ್ವೀಕಾರ ಮಾಡ್ರಿ ಅಂತ ಒಂದು ವಿಷಯವನ್ನು ತಿಳಿಸಿ ಸುಷಮೀಂದ್ರ ಕರಾಬ್ಜೋತಂ ರಾಘವೇಂದ್ರ ಗುರುಪ್ರಿಯಂ ಶ್ರೀಯತೀಂದ್ರ ಗುರುಮಂದೆ ಮೂಲರಾಮಾರ್ಚನೆ ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದ ಕಮಲಗಳಲ್ಲಿ ಅನಂತ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತಾ ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಆಗಲೇ ಪೂಜ್ಯ ವಾದಿರಾಜರು ಹೇಳಿದಂತೆ ಪ್ರತಿ ವರ್ಷ ಸ್ವಾಮಿಗಳು ಏಕಾದಶಿ ಬರ್ತಾರಲ್ಲ ಅಂತ ದಿನಾಂಕ ನಿಗದಿ ಆಗೋಕ್ಕಿಂತ ಮುಂಚೆ ನೀವೆಲ್ಲ ನಿಮ್ಮ ಮನಸ್ಸಲ್ಲಿ ನಿಗದಿ ಮಾಡಿಕೊಂಡಿದ್ದೀರಿ. ಯಾಕೆಂದರೆ ರಾಯಸಪತ್ರ ಕೊಡ್ಲಿಕ್ಕೆ ಹೋದಾಗ ಪ್ರತಿಯೊಬ್ಬರ ಮನೆಯಲ್ಲಿ ಮುದ್ರಾಕ್ ಬರ್ತಾರ ಏಕಾದಶಿನೇ ಅಂತ ಅವರೇ ತಿಥಿಯನ್ನು ಹೊಡೆದು ಹೇಳಿಬಿಡ್ತಿದ್ರು, ಏಕಾದಶಿ ಬರ್ತಾರಲ್ಲ. ಯಾಕಂದ್ರೆ ಪ್ರತಿ ವರ್ಷ ಶ್ರೀಗಳವರು ಏಕಾದಶಿ ಬಂದು ಇಲ್ಲಿ ಅನುಗ್ರಹ ಮಾಡಿ ಹೋಗ್ತಿದ್ರು. ಹಾಗಾಗಿ ಮೇಲಿಂದ ಮೇಲೆ ಕೇಳ್ತಿದ್ರಿ. ಅದು ನಿಮ್ಮ ಪ್ರಾರ್ಥನೆಗೆ ಸ್ವಾಮಿಗಳು ಕೇಳಿಸ್ತೇನೋ ಗೊತ್ತಿಲ್ಲ. ಬೇರೆ ಯಾವ ಊರಿಗೂ ಶ್ರೀಗಳವರು ಮುದ್ರೆ ಹಾಕ್ಲಿಕ್ಕೆ ಹೋಗಿಲ್ಲ. ನಮ್ಮ ಊರಿಗೆ ಏಕಾದಶಿ ನೀವು ಹೇಳಿದಂತೆ ಇಲ್ಲಿ ಬಂದು ದೊಡ್ಡ ಅನುಗ್ರಹ ಮಾಡಿದ್ದಾರೆ. ಸ್ವಾಮಿಗಳು ಹೇಳ್ತಿದ್ರು ನಮ್ಮ ರೈತರು ನಮ್ಮ ಊರು ಅಂತ. ಸ್ವಾಮಿಗಳು ಪ್ರತಿಯೊಂದು ಅನುಗ್ರಹ ಸಂದೇಶ ನಾವು ಕೇಳಿರಿ. ಅದಕ್ಕೆ ಯಾಕೆ ಸ್ವಾಮಿಗಳು ನಮ್ಮ ಊರು ಅಂತಾರೆ, ನಮ್ಮ ಊರ ಮೇಲೆ ಬಹಳ ಪ್ರೀತಿ ಅನುಗ್ರಹ. ಹಾಗಾಗಿ ಬೇರೆ ಎಲ್ಲೂ ಹೋಗಿಲ್ಲ. ಹಾಗಾಗಿ ಇಲ್ಲಿ ಬಂದು ನಮಗೆ ಅನುಗ್ರಹ ಮಾಡಿದ್ದಾರೆ. ಇದೆಲ್ಲ ನಮ್ಮ ಸೌಭಾಗ್ಯ. ಬೆಳಗಿನ ಜಾವ ನೀವೆಲ್ಲರೂ ಬಹಳ ಕಾಯ್ತಾ ಇದ್ರಿ. ಮುದ್ರಾಧಾರಣೆಯನ್ನ ಯಾಕೆ ಹಾಕಿಸ್ಕೊಳ್ಬೇಕು ಅಂತ ಅನೇಕ ವಿದ್ವಾಂಸರು ನಿಮ್ಮ ಉಪನ್ಯಾಸದಲ್ಲಿ ಹೇಳಿದ್ದಾರೆ. ಅದಕ್ಕೂ ಒಂದು ಮುದ್ರಾಧಾರಣೆ ಹಿನ್ನೆಲೆಯನ್ನು ಕೂಡ ಪದ್ಮಪುರಾಣ ನಮಗೆ ತಿಳಿಸಿದೆ. ಪದ್ಮಪುರಾಣದಲ್ಲಿ ಹಿಂದೊಮ್ಮೆ ವೃತ್ರಾಸುರನಿಗೂ ಮತ್ತು ದೇವತೆಗಳಿಗೆ ದೊಡ್ಡ ಯುದ್ಧ ಆಗ್ತದೆ. ಯುದ್ಧ ಆಯಿತು. ಯುದ್ಧ ಆದಾಗ ಇಂದ್ರಾದಿ ದೇವತೆಗಳೆಲ್ಲರೂ ವೃತ್ರಾಸುರನೊಟ್ಟಿಗೆ ಪರಾಜಿತರಾಗ್ತಾರೆ. ಪದ್ಮಪುರಾಣದಲ್ಲಿ ಉಲ್ಲೇಖ ಬರ್ತದೆ. ಪರಾಜಿತರಾದಾಗ ದೇವತೆಗಳೆಲ್ಲರೂ ಪರಮಾತ್ಮನ ಹತ್ರಗೆ ಮೊರೆ ಹೋಗ್ತಾರೆ. ಈ ವೃತ್ರಾಸುರನ ಪೀಡೆ ಜಾಸ್ತಿ ಆಗಿದೆ, ಅವನನ್ನು ಸಂಹಾರ ಮಾಡಿ ನಮಗೆ ಜಯವನ್ನು ತಂದುಕೊಡು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅದ್ಭುತವನ್ನು ಮಾತಾಡ್ತಾನೆ. ಈಗ ನೀವೆಲ್ಲ ಬೆಳಗ್ಗೆ ಏನೇನು ಕೇಳಿದ್ರಿ, ಮುದ್ರ ಹಾಸ್ಕೊಳ್ಳಿರುವ ದೇಹ ಪವಿತ್ರವಾಗ್ತದೆ, ನಮ್ಮ ಪಾಪಗಳೆಲ್ಲವೂ ಪರಿಹಾರ ಆಗ್ತದೆ ಅಂತ ಎಲ್ಲ ವಿದ್ವಾಂಸರ ಉಪನ್ಯಾಸ ಹೇಳಿದ್ದಾರೆ. ಹಾಗೆ ಇನ್ನೊಂದು ಕಾರಣ ಪರಮಾತ್ಮ ಹೇಳ್ತಾನೆ. ಈ ವೃತ್ರಾಸುರನ ಪೀಡೆ ಹೆಚ್ಚಿಗೆ ಆದಾಗ ಪರಮಾತ್ಮನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಮಮಾಯುಧೈ ಶಂಖಚಕ್ರೈ ಲಾರ್ಚಯಿತ್ವಾ ಸ್ವರೋತ್ತಮಾಃ ಯುದ್ಧತಾಂ ಸಮರೇ ದೈತ್ಯೈ ಮತ್ಪ್ರಸಾದೇನ ದೇವತಾ. ಪರಮಾತ್ಮ ದೇವತೆಗೆ ಹೇಳ್ತಾರೆ, ವೃತ್ರಾಸುರನ ಪೀಡೆ ನಿಮಗೆ ಜಾಸ್ತಿ ಆಗಿದೆಯಲ್ಲ, ನೀವು ಯುದ್ಧ ಆಡ್ರಿ. ಹೇಗಾಡ್ಬೇಕಂದ್ರೆ ನನ್ನ ಆಯುಧಗಳಾದ ಶಂಖಚಕ್ರವನ್ನು ಧಾರಣೆ ಮಾಡಿಕೊಂಡು ಯುದ್ಧ ಆಡ್ರಿ ಅವನೊಟ್ಟಿಗೆ ನಿಮಗೆ ಜಯ ಸಿಕ್ಕಿದೆ ಅಂತ ಪರಮಾತ್ಮ ಹೇಳ್ತಾನೆ. ಪರಮಾತ್ಮನ ಆದೇಶದಂತೆ ಎಲ್ಲ ದೇವತೆಗಳು ಆ ಶಂಖಚಕ್ರ ಧಾರಣೆ ಮಾಡಿಕೊಂಡು ಯುದ್ಧ ಆಡ್ತಾರೆ. ಆ ಯುದ್ಧದಲ್ಲಿ ಜಯವನ್ನು ಪಡಿತಾರೆ. ಹಾಗಾದ್ರೆ ನಮಗೆ ಬೆಳಗ್ಗೆಲ್ಲ ನೀವು ಕೇಳಿದಾಗೆ ಪಾಪ ಪರಿಹಾರವಾಗ್ತದೆ, ದೇಹ ಶುದ್ಧಿ ಆಗ್ತದೆ ಅಂತ ನಮಗೆ ಗೊತ್ತಿತ್ತು. ಇನ್ನೊಂದು ಪದ್ಮಪುರಾಣದಲ್ಲಿ ಹೇಳ್ತದೆ, ನಮ್ಮ ಮುದ್ರ ಹಾಕೊಳ್ಳೋದ್ರಿಂದ ಜಯ ಎಂಬುದು ಸಿಗ್ತದೆ. ಹಾಗಾಗಿ ನಮಗೆ ಶ್ರೀಪಾದಂಗಳವರು ಇಲ್ಲಿ ಬಂದು ಮುದ್ರ ಹಾಕ್ತಾರಂದ್ರೆ ಎಂತ ಅನುಗ್ರಹ. ನಮಗೆ ನಮ್ಮ ಪಾಪಗಳ ನಾಶ ಆಗ್ತದೆ, ನಮ್ಮ ದೇಹ ಪವಿತ್ರವಾಗ್ತದೆ. ಅಷ್ಟೇ ಅಲ್ಲದೇನೆ ನಮ್ಮ ಏನು 108 ಕಾರ್ಯಗಳಿವೆ, ಯಾವ್ಯಾವ ವಿಘ್ನಗಳಿವೆ, ಅಪಜಯಗಳಿವೆ ನಮಗೆಲ್ಲ, ಅವೆಲ್ಲ ಜಯ ತಂದು ಕೊಳ್ಳಿಕ್ಕೂ ಮುದ್ರಾ ಕಾರಣ. ಆ ಮುದ್ರ ಹಾಕೋರು ಯಾರು? ಬೇರೆ ಯಾರು ಹಾಕಿದ್ರೆ ಬರುವುದಿಲ್ಲ. ಅದು ಅವರವರ ಕುಲ ಗುರುಗಳಿಂದಲೇನೆ ಮುದ್ರ ಧಾರಣೆ ಮಾಡಿಸ್ಕೊಳ್ಬೇಕು. ಬಹಳಷ್ಟು ಜನ ಮುದ್ರೆ ನಾವು ಹಾಸ್ಕೊಳ್ತೀವಿ. ಯಾರಾದ್ರೂ ಪ್ರಥಮ ಏಕಾದಶಿ ಹಾಸ್ಕೋಬಾಚಾರ ಯಾರ ಹತ್ರ ಆದ್ರು ಅಂತ ಹೇಳ್ತಾರೆ. ಹಾಸ್ಕೊಳ್ಳೋದ್ರಿಂದ ಅವರಿಗೆ ಅವಮಾನ ಅಂತಲ್ಲ. ಶಾಸ್ತ್ರ ಹೇಳ್ತಾರೆ ಸ್ವಸ್ವ ಗುರವಹ ಅಂತ ಹೇಳ್ತಾರೆ. ನಿಮ್ಮ ಕುಲ ಗುರುಗಳೊಟ್ಟಿಗೆ ಮುದ್ರಾ ಧಾರಣೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮುದ್ರ ಹಾಕಿ ಶಂಖಚಕ್ರ ಧಾರಣೆ ಮಾಡಿಕೊಂಡು ವೃತ್ರಾಸುರನಿಗೆ ಯುದ್ಧ ಆಡಿ ಜಯವನ್ನು ತಂದುಕೊಟ್ರು. ಪರಮಾತ್ಮ ಅವರಿಗೆ ಜಯವನ್ನು ತಂದುಕೊಟ್ಟ. ಹಾಗೆ ಶ್ರೀಪಾದಂಗಳು ನಮಗೆ ಮುದ್ರ ಇವತ್ತು ಹಾಕ್ತಾ ಇದ್ದಾರೆ ಅಂದ್ರೆ ನಮ್ಮ ಪಾಪ ನಾಶ ಆಗೋದೊಟ್ಟಿಗೆ ಜಯವನ್ನು ಕೂಡ ಶ್ರೀಪಾದಂಗಳು ನಮಗೆ ತಂದುಕೊಡ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲ ಮಠದ ಶಿಷ್ಯರ ಭಕ್ತರ ಪರವಾಗಿ ಅನಂತ ದಂಡ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪರಮ ಪೂಜ್ಯ ಶ್ರೀಪಾದಂಗಳವರು ಹೀಗೆ ನಮ್ಮ ಮೇಲೆ, ನಮ್ಮ ಊರಿನ ಮೇಲೆ, ನನ್ನ ಮೇಲೆ, ಎಲ್ಲರ ಮೇಲೆ ವಿಶೇಷ ಅನುಗ್ರಹ ಇದೆ. ಹೀಗೆ ಅನಂತವಾದ ಅನುಗ್ರಹ ಕಾರುಣ್ಯ ನಮ್ಮ ಮೇಲೆ ಇರಲಿ ಎಂಬುದಾಗಿ ಶ್ರೀಪಾದಂಗಳಲ್ಲಿ ಪಾದಕಗಳಲ್ಲಿ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾ, ಶ್ರೀಪಾದಂಗಳು ಪರಮ ಪೂಜ್ಯ ಶ್ರೀಪಾದಂಗಳ ಒಂದು ಪ್ರಾರ್ಥನೆ ಏನು ಅಂದ್ರೆ, ಪಾದರಾಚಾರ್ಯ ಹೇಳಿದಂತೆ ಚಾತುರ್ಮಾಸದಲ್ಲಿ ನಾವು ರಾಯಚೂರಿನಿಂದ ಒಂದು ಬಸ್ಸು 15-20 ಕಾರು
ಮಾಡಿಕೊಂಡು ಈ ಮುದ್ರೆ ಆಗಿದೆ ನಾವು ಚಾತುರ್ಮಾಸ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲ್ಲ. ಚಾತುರ್ಮಾಸ ಶ್ರೀಪಾದಗಳು ಸಂಕಲ್ಪ ಮಾಡಿ ಕೂತಿದ್ದಾರೆ ಅಂದ್ರೆ ಶಿಷ್ಯರ ಕರ್ತವ್ಯ. ಅವರಲ್ಲಿ ಹೋಗಿ ನಾವು ಅವರ ಜ್ಞಾನೋಪದೇಶ, ಮಂತ್ರಾಕ್ಷತೆ, ಮುದ್ರೆ, ಪಾದಪೂಜೆ ಮಾಡಿ ಬರುವುದು ಶಿಷ್ಯರ ಕರ್ತವ್ಯ ಅದು. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶೀಘ್ರದಲ್ಲಿಯೇ ದಿನಾಂಕವನ್ನು ನಿಗದಿಪಡಿಸಲಾಗ್ತದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಮಂತ್ರಾಲಯಕ್ಕೆ ಹೋಗೋಣ. ಶ್ರೀಪಾದಂಗಳವರ ಪಾದಪೂಜೆ, ಮುದ್ರಾಧಾರಣೆ, ಮಂತ್ರಾಕ್ಷತೆ ಅವರ ಅನುಗ್ರಹವನ್ನು ಪಡೆದುಕೊಂಡು ನಾವೆಲ್ಲರೂ ಧನ್ಯರಾಗೋಣ ಅಂತ ನಿಮ್ಮಲ್ಲಿ ತಿಳಿಸ್ತಾ, ಶ್ರೀಪಾದಂಗಳವರಿಗೂ ಕೂಡ ಪ್ರಾರ್ಥನೆ ಮಾಡ್ತೇವೆ. ನಾವೆಲ್ಲರೂ ಬಂದು ನಮ್ಮ ಅನುಗ್ರಹವನ್ನು ಪಡೆದುಕೊಳ್ಳುತ್ತೇವೆ. ಸ್ವಾಮಿಗಳ ಅನುಗ್ರಹ ಮಾಡಬೇಕಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ.